ನಮಸ್ಕಾರ. ನೀವೇ ನೋಡ್ತಾ ಇದ್ದೀರಾ, ಎಷ್ಟೊಂದು ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳಾಗಿರ್ಬೋದು ಅಥವಾ ಎಷ್ಟು ನೋಡಕ್ಕೆ ಅದ್ಭುತವಾಗಿರ್ತಾರೆ, ಅವರೆಲ್ಲ ಯಾಕೆ ಸಿಂಗಲ್ ಆಗಿದ್ದಾರೆ? ಯಾಕೆ ಅಂತಹ ಒಂದು ದೊಡ್ಡ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಕೂಡ ಡಿವೋರ್ಸ್ ಮೊರೆ ಹೋಗ್ತಾ ಇದ್ದಾರೆ? ಯಾಕೆ ಸಂಬಂಧಗಳು ಅದರ ಮೌಲ್ಯತೆಗಳನ್ನ ಕಳ್ಕೊತಾ ಇದೆ ಅನ್ನೋದ್ರ ಬಗ್ಗೆ ಇವತ್ತು ನಾನು ಮಾತಾಡ್ತಾ ಹೋಗ್ತೀನಿ. ನೋಡಿ, ಏನಾಗತ್ತಪ್ಪ ಅಂತ ಹೇಳಿದ್ರೆ, ಮೊದ್ಲಾದ್ರೆ ಸಣ್ಣ ವಯಸ್ಸಿಂದನೇ ನಮಗೆ ಸಂಬಂಧದಲ್ಲೇ ಒಂದು ಸಂಬಂಧಗಳನ್ನು ನೋಡ್ತಾ ಇದ್ರು. ಚಿಕ್ಕ ವಯಸ್ಸಿಂದನೇ ಆತನೇ ನನ್ನ ಗಂಡ, ಆಕೆನೇ ನನ್ನ ಹೆಂಡತಿ ಅನ್ನೋದು ನಮ್ಮ ಮನಸ್ಸಲ್ಲಿ ದಟ್ಟವಾಗಿ ಕೂತ್ಕೊಂಡ್ಬಿಟ್ಟಿರ್ತಿತ್ತು. ಆದ್ರೆ ಇವತ್ತೇನಾಗಿದ್ಯಪ್ಪ ಅಂತ ಹೇಳಿದ್ರೆ, ಡೇಟಿಂಗ್ ಕಲಿಯುಗ. ರೈಟ್ ಸ್ವೈಪ್ ಮಾಡಿದ್ರೆ ಹೊಸ ಸಂಬಂಧ, ಲೆಫ್ಟ್ ಸ್ವೈಪ್ ಮಾಡಿದ್ರೆ ರಿಜೆಕ್ಷನ್, ಅಥವಾ ಇನ್ಸ್ಟಾಗ್ರಾಮ್ ಅಲ್ಲಿ ಲೈಕ್ಸ್ ಬರ್ದೇ ಇರೋದು, ಕಮೆಂಟ್ ಬರ್ದೇ ಇರೋದು, ಅಥವಾ ಮತ್ತೊಂದು ಮಗದೊಂದು, ಈ ಸೋಷಿಯಲ್ ಮೀಡಿಯಾ ಎಲ್ಲವೂ ನಮ್ಮ ಒಂದು ಕಾಲ್ಪನಿಕ ಒಂದು ಯುಗಕ್ಕೆ ತಳ್ಳಿಬಿಟ್ಟಿದೆ. ಅದಲ್ಲದೆ ಈಗ ಸಂಬಂಧಗಳು ಹೀಗೆ ಸೃಷ್ಟಿಯಾಗಿ ಹೀಗೆ ಎಂಡ್ ಆಗ್ತಾ ಇದೆ. ಇಷ್ಟೊಂದು ಡಿಸ್ಟ್ರಾಕ್ಷನ್ ಆಗ್ತಾ ಇದೆ. ಆದ್ರೆ ಈ ನಾವು ಯಾರನ್ನ ಬೇಕಾದ್ರೂ ಜೀವನದಲ್ಲಿ ಇಟ್ಕೋತೀವಿ, ನಮ್ಮ ಸಂಗಾತಿಯನ್ನ ಯಾಕೆ ಅಷ್ಟು ನಿರ್ಲಕ್ಷ್ಯವಾಗಿ ಕಾಣ್ತೀವಿ? ನಮ್ಮ ತಂದೆ ತಾಯಿ ಮಧ್ಯೆನೂ ನಮಗೆ ಮನಸ್ತಾಪ ಬರುತ್ತೆ, ಕೋಪ ಬರುತ್ತೆ. ನಮ್ಮ ಅಣ್ಣ ತಮ್ಮಂದ್ರ ಮಧ್ಯೆ ಕೂಡ ನಮ್ಗೆ ಮನಸ್ತಾಪ ಆಗತ್ತೆ, ಕೋಪ ಬರುತ್ತೆ, ಮಾತು ಬಂದ್ಬಿಡ್ತೀವಿ. ಆದ್ರೆ ನಾವ್ ಯಾವತ್ತಾದ್ರೂ ಅವರನ್ನ ಡೈವರ್ಸ್ ಮಾಡ್ತೀವಾ? ಯಾಕೆ ಈ ಸಂಬಂಧಗಳಲ್ಲಿ ಮಾತ್ರ ಡಿವೋರ್ಸ್ ಮೊರೆ ಹೋಗ್ತೀವಿ? ಯಾಕೆ ನಮ್ಮ ಸಂಗಾತಿಯನ್ನ ಅಷ್ಟು ಗ್ರಾಂಟೆಡ್ ಆಗಿ ತಗೊಂಡ್ಬಿಡ್ತೀವಿ? ಇದರಿಂದ ಆಚೆ ಬರ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ನೋಡ್ರಿ, ಯಾರಾದ್ರೂ ನೋಡಿ, ನಿಮ್ಮ ತಂದೆ ತಾಯಿ ಆಗಿರ್ಬೋದು, ನಿಮ್ಮ ಅಕ್ಕ ತಂಗಿರಾಗಿರ್ಬೋದು, ನಿಮ್ ಜೊತೆ ಹುಟ್ಟಿ ಬೆಳೆದಿರ್ತಾರೆ ಅಂತ ನಿಮ್ಮನ್ನ ಇಷ್ಟಪಡ್ತಾ ಇರ್ತಾರೆ. ಆದ್ರೆ ಒಂದು ವ್ಯಕ್ತಿ ನಿಮ್ಮನ್ನ ನಿಷ್ಪಕ್ಷಪಾತವಾಗಿ ಪ್ರೀತಿ ಮಾಡ್ತಾ ಇದ್ದಾರೆ ಅಂದ್ರೆ ಅದು ನಿಮ್ಮ ಸಂಗಾತಿ. ನೀವು ಯಾವ ಪರಿಸ್ಥಿತಿಯಲ್ಲಿದ್ರು, ಯಾವ ಸ್ವಭಾವದಲ್ಲಿದ್ರು ಕೂಡ ಅವರು ನಿಮ್ಮನ್ನ ಇಷ್ಟಪಡ್ತಾ ಇರ್ತಾರೆ. ತನ್ನ ಮನೆಯವರನ್ನ ಎಲ್ಲರನ್ನು ಬಿಟ್ಟು ನಿಮ್ ಜೊತೆ ಬಂದು ಸಂಸಾರ ಮಾಡ್ತಾ ಇರ್ತಾರೆ ಅಂದ್ರೆ ಎಷ್ಟ್ರ ಮಟ್ಟಿಗೆ ನಿಮ್ಮ ಮೇಲೆ ಅವರಿಗೆ ಪ್ರೀತಿ ಕಾಳಜಿ ಇರುತ್ತೆ. ಆದ್ರೆ ಯಾವಾಗ ಅವರಿಗೆ ನೀವು ಕೊಡ್ಬೇಕಾಗಿರ್ತಕ್ಕಂಥ ಅಟೆನ್ಷನ್ ಕೊಡ್ತಾ ಇರಲ್ಲ, ಪ್ರೀತಿ ಕೊಡ್ತಾ ಇರಲ್ಲ, ಎಲ್ಲವೂ ನಿಮ್ಮಿಂದ ಕಳ್ಕೊತಾ ಹೋಗ್ತಾರೆ. ಖಂಡಿತವಾಗ್ಲು ಯಾರಿಗೇ ಆಗ್ಲಿ ಅಲ್ವಾ? ನಮಗೆ ಮನೆಯಲ್ಲಿ ಊಟ ಸಿಗ್ತಾ ಇಲ್ಲ, ಆಹಾರ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ಎಲ್ಲಿ ಆಹಾರ? ಯಾಕಂತ ಹೇಳಿದ್ರೆ ಅಟ್ ದ ಎಂಡ್ ಆಫ್ ದ ಡೇ ನಾವೆಲ್ಲರೂ ಪ್ರಾಣಿಗಳು, ಅನಿಮಲ್ ಇನ್ಸ್ಟಿಂಕ್ಟ್ ಇದ್ದೇ ಇರುತ್ತೆ. ಹೇಗೆ ಪ್ರಾಣಿಗಳು ಆಹಾರವನ್ನು ಹುಡ್ಕೊಂಡು ಹೋಗ್ತಾ ಇರ್ತಾರೋ, ನಮ್ಗೆ ಎಲ್ಲಿ ಪ್ರೀತಿ ಸಿಗ್ತಾ ಇರುತ್ತೆ, ಅಟೆನ್ಷನ್ ಸಿಗ್ತಾ ಇರುತ್ತೆ, ಅಲ್ಲಿ ಹೋಗ್ತೀವಿ. ಎಷ್ಟೋ ಜನನ ನಾನು ನನ್ನ ಹತ್ರ ಬರೋರ್ನ ಕೇಳ್ತೀನಿ, ಯಾಕೆ ನೀವು ಹಿಂಗೆ ಸಂಬಂಧದಲ್ಲಿ ಬೇರೆಯವ್ರ ಹತ್ರ ಮೊರೆ ಹೋದ್ವಿ ಅಟೆನ್ಷನ್ಗಾಗಿ ಅಂತ ಹೇಳಿದ್ರೆ, ಖಂಡಿತವಾಗ್ಲೂ 100ಗೆ 1% ಕೂಡ ದೈಹಿಕ ಸುಖಕ್ಕಾಗಿ ಅಲ್ಲ. ಆ ಅಟೆನ್ಷನ್, ಆ ಇಂಟಿಮೆಸಿಯನ್ನ ಕ್ರೇವ್ ಮಾಡ್ತಾ ಇರ್ತಾರೆ, ಆ ಪ್ರೀತಿಯನ್ನ ಕ್ರೇವ್ ಮಾಡ್ತಾ ಇರ್ತಾರೆ, ಆ ಅಟೆನ್ಷನ್ ಅನ್ನ ಕ್ರೇವ್ ಮಾಡ್ತಾ ಇರ್ತಾರೆ. ಯಾವ್ದೋ ಅವಾಗ ನಮ್ಗೆ ನಮ್ಮ ಸಂಗಾತಿಯಿಂದ ಕಾನ್ಸ್ಟೆಂಟ್ ಆಗಿ ರಿಜೆಕ್ಷನ್ ಗೆ ಒಳಗಾಗ್ತಾ ಇರ್ತೀವಿ. ಖಂಡಿತವಾಗ್ಲೂ ನಮಗೆ ಅವ್ರ ಮೇಲೆ ಇರ್ತಕ್ಕಂಥ ಆಕರ್ಷಣೆನೂ ಕಮ್ಮಿ ಆಗ್ತಾ ಹೋಗುತ್ತೆ. ನಾವು ಬೇರೆ ಕಡೆ ಆ ಸಂಬಂಧದ ಮೊರೆ ಹೋಗ್ತಾ ಹೋಗ್ತೀವಿ. ಹಾಗಾಗಿ ಇಂತಹ ತಪ್ಪನ್ನ ನೀವು ಮಾಡ್ಬಿಡಿ. ಸಂಬಂಧದಲ್ಲಿ ಏನಪ್ಪಾ ಮುಖ್ಯ ಅಂತ ಹೇಳಿದ್ರೆ, ಕಾನ್ಸ್ಟೆಂಟ್ ಆಗಿ ಕಮ್ಯುನಿಕೇಶನ್. ವಾರಕ್ಕೆ ಒಂದು ದಿನ ನಾನು ಈ ಎಕ್ಸರ್ಸೈಸ್ ಅನ್ನ ಹೇಳ್ತೀನಿ, ಅದನ್ನ ಮಾಡಿ. ನಿಮ್ಮ ಸಂಗಾತಿಯಲ್ಲಿ ಏನ್ ಇಷ್ಟ ಆಗ್ತಕ್ಕಂತಹ ಗುಣಗಳಿರುತ್ತೆ, ನೀವು ಮತ್ತೆ ನಿಮ್ಮ ಸಂಗಾತಿ ಕೂತ್ಕೊಂಡು ಅದನ್ನ ಬರೀರಿ. ಯಾವ ವಿಷಯವನ್ನ ಇಷ್ಟ ಪಡ್ತಿರ್ತೀರ, ಯಾವ ವಿಷಯ ನಿಮ್ಮ ಸಂಗಾತಿಯಲ್ಲಿ ನಿಮ್ಗೆ ಇಷ್ಟ, ಅದೆಲ್ಲವನ್ನು ನಾವು ಯಾವಾಗ್ಲೂ ಏನ್ ಮಾಡ್ತೀವಿ, ಯಾರು ಇಷ್ಟ ಆಗಿಲ್ಲ ಅಂತ ಹೇಳಿದ್ರೆ ಏನಕ್ಕೆ ಇಷ್ಟ ಇಲ್ಲ, ಏನಕ್ಕೆ ಇಷ್ಟ ಇಲ್ಲ ಅಂತ ನಾವು ನೋಡ್ಕೊಂಡು ಹೋಗ್ತಾ ಇರ್ತೀವಿ. ಏನ್ ಇಷ್ಟ ಅದ್ರ ಬಗ್ಗೆ ನಾವು ಯೋಚನೆ ಮಾಡ್ತಾ ಹೋಗಲ್ಲ. ಹಾಗಾಗಿ ಏನು ನಮ್ಮ ಸಂಗಾತಿಯಲ್ಲಿ ಇಷ್ಟ ಅನ್ನೋ ಗುಣಗಳನ್ನೆಲ್ಲ ಬರೆದು ಅದನ್ನ ಯೋಚನೆ ಮಾಡ್ತಾ ಹೋಗಿ. ಮತ್ತೆ ಕಮ್ಯುನಿಕೇಟ್ ಮಾಡಿ. ನಿಮ್ಮ ಮತ್ತೆ ನಿಮ್ಮ ಸಂಗಾತಿ ಮಧ್ಯೆ ತುಂಬಾ ದೊಡ್ಡ ಗ್ಯಾಪ್ ಆಗ್ತಾ ಇದೆ, ಬ್ರಿಡ್ಜ್ ಆಗ್ತಿದೆ ಅಂತ ಹೇಳಿದ್ರೆ ಯಾಕೆ ಆಗ್ತಾ ಇದೆ, ಯಾವ ವಿಷಯಕ್ಕಾಗಿ ಆಗ್ತಾ ಇದೆ, ಏನು ಅಂತ ಹೇಳಿ ಕೂತು ನಿಧಾನಕ್ಕೆ ಮಾತಾಡಿ. ಈಗ ನಾನು ನಿಮ್ಮ ಹತ್ರ ಜೋರಾಗಿ ಅರ್ಚಡಿ ಮಾತಾಡಿದ್ರೆ ನಿಮಗೆ ನನ್ನ ಮಾತು ಕೇಳ್ಬೇಕು ಅಂತ ಅನ್ಸುತ್ತಾ? ಇಲ್ಲ ಅಲ್ವಾ? ಯಾವಾಗ ನೀವು ಆ ಕಂಫರ್ಟ್ ಝೋನ್ ಅನ್ನ ನಿಮ್ಮ ಸಂಗಾತಿಗೆ ಕೊಡ್ತಾ ಹೋಗ್ತಿರೋ, ಅವರು ನಿಮ್ಮ ಹತ್ರ ಎಲ್ಲ ವಿಷಯಗಳನ್ನ ಡಿಸ್ಕಸ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಯಾವಾಗ ನಾವು ಆ ಡಿಸ್ಕಂಫರ್ಟ್ ಅನ್ನ ಮನೆಯಲ್ಲಿ ಕೊಡ್ತೀವಿ, ಮನೆಯಲ್ಲಿ ನೆಮ್ಮದಿಯನ್ನ ಕೊಡಲ್ವೋ, ಆಗ ಅವರು ಮನೆಗೆ ಬರ್ಬೇಕು ಅಂದ್ರೇನೆ ಹೆದರ್ಕೋತಾರೆ. ಹಾಗಾಗಿ ಆ ಕಂಫರ್ಟ್ ಅನ್ನ ಕೊಡ್ತಾ ಹೋಗಿ, ಪ್ರೀತಿಯಿಂದ ಮಾತಾಡಿ, ಖುಷಿಯನ್ನ ಕೊಡಿ. ಯಾಕಂತ ಹೇಳಿದ್ರೆ ಈ ಜೀವನ ಎಷ್ಟು ಸಣ್ಣ ಜರ್ನಿ ಅಂತ ಹೇಳಿದ್ರೆ, ನೀವೇ ನೋಡಿದ್ರಿ, ಕೋವಿಡ್ ಅಲ್ಲಿ ಇರುತ್ತಿದ್ದವರು ಬೆಳಗ್ಗೆ ನಾಳೆ ಫೋನ್ ಮಾಡಿದ್ರೆ ನಾಳೆ ಇರ್ತಾ ಇರ್ಲಿಲ್ಲ ಅಲ್ವಾ? ಯಾವತ್ತು ನಮಗೆ ಇಲ್ಲಿ ಕಡೆ ದಿನ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಹಾಗಾಗಿ ಎಲ್ಲರನ್ನು ಪ್ರೀತಿಯಿಂದ ಕಾಣ್ತಾ ಹೋಗಿ, ಎಲ್ಲರನ್ನು ಯಾವತ್ತೂ ತಿಳ್ಕೊಳ್ಳಿ, ಯಾರಿಗೇ ಆಗಿರ್ಲಿ ಅವರೇ ಅವರ ಒಂದು ಯುದ್ಧವನ್ನ ನಡೆಸ್ತಾ ಇರ್ತಾರೆ. ಹಾಗಾಗಿ
ಈ ವಾರಕ್ಕೊಂದು ಈ ಎಕ್ಸರ್ಸೈಸ್ ಅನ್ನ ಮಾಡಿ. ಏನೋ ಇಲ್ಲ, ಒಂದು ಪೇಪರ್ ಪೆನ್ ಅನ್ನ ತಗೊಂಡು ನಿಮ್ಮ ಸಂಗಾತಿಯಲ್ಲಿ ಏನನ್ನ, ಯಾವ ಗುಣಗಳನ್ನ ಇಷ್ಟ ಪಡ್ತಾ ಹೋಗ್ತೀರಾ ಆ ಗುಣಗಳ, ನಿಮ್ಗೆ ಇನ್ನೊಂದ್ ಸಂಗಾತಿ ಬೇಕು ಅಂತಾನೆ ಇಲ್ಲ, ಅಥವಾ ನಿಮ್ ಸಂಗಾತಿ ಕೂತ್ಕೊಂಡು ಮಾತಾಡ್ಬೇಕು ಅಂತಾನೆ ಇಲ್ಲ. ನೀವ್ ಯಾಕಂತ ಹೇಳಿದ್ರೆ ಒಂದು ಗಂಟನ್ನ ನೋಡಿ, ಇದು ಟೈಟ್ ಆಗಿದ್ರೆ ಎಷ್ಟೇ ಮಾಡಿದ್ರು ಅದನ್ನ ಬಿಡಿಸ್ಲಿಕ್ಕಾಗಲ್ಲ, ಅಥವಾ ಒಂದು ಗಂಟು ಸಡಿಲಗೊಳಿಸಿದ್ರೆ ಇನ್ನೊಂದು ಆರಾಮಾಗಿ ಬರುತ್ತೆ. ಹಾಗಾಗಿ ನಾನು ಹೇಟ್ರೆಡ್ ಅನ್ನ ಫೀಲಿಂಗ್ ಅನ್ನ ಕೊಡ್ತಾ ಇರ್ತೀನಿ, ನನ್ನ ಸಂಗಾತಿ ಕೂಡ ಹೇಟ್ರೆಡ್ ಫೀಲಿಂಗ್ ಕೊಡ್ತಾ ಇರ್ತಾರೆ, ಸಂಬಂಧ ಇನ್ನೂ ವಿಷಕಲ್ಮಶವಾಗಿ ಹೋಗ್ತಾ ಹೋಗುತ್ತೆ. ಅದ್ರ ಬದಲಾಗಿ ಒಂದ್ ಕಡೆಯಿಂದ ಆದ್ರೂ ಪ್ರೀತಿಯನ್ನ ಕೊಡ್ತಾ ಹೋದ್ರೆ ಅಲ್ಲಿ ಕೂಡ ಪ್ರೀತಿ ಬರ್ತಾ ಹೋಗುತ್ತೆ. ಯಾಕಂತ ಹೇಳಿದ್ರೆ ಲವ್ ಇಸ್ ದ ಮೋಸ್ಟ್ ಸ್ಟ್ರಾಂಗೆಸ್ಟ್ ಸ್ಪೆಕ್ಟ್ರಮ್ ಆಫ್ ಫೀಲಿಂಗ್. ಹಾಗಾಗಿ ಆ ವ್ಯಕ್ತಿಗೆ ಪ್ರೀತಿಯನ್ನ ಕೊಡ್ತಾ ಹೋಗಿ, ಪ್ರೀತಿಯಿಂದ ಎಂತವರನ್ನು ಕೂಡ ಬದಲಾಯಿಸಬಹುದು. ಹಾಗಾಗಿ ಇನ್ನೊಂದು ಮತ್ತೆ ನಾನು ಹೇಳ್ತಾನೆ ಇರ್ತೀನಿ, ಹೋಪೊನೊಪೊನೊ ಟೆಕ್ನಿಕ್. ಯಾಕಂತ ಹೇಳಿದ್ರೆ ನಿಮ್ಗೆ ಯಾವಾಗ ಕೆಟ್ಟದಾಗಿ ಕೋಪ ಬರುತ್ತೆ, ಎಷ್ಟೋ ಸತಿ ನಾನು ಇದನ್ನ ಟ್ರೈ ಮಾಡಿದ್ದೀನಿ. ಯಾವಾಗಾದ್ರೂ ನನ್ಗೆ ಯಾರ ಜೊತೆ ನಾನು ತುಂಬಾ ಮನಸ್ತಾಪ ಆಗಿದ್ರೆ ನಾನು ಕೂತ್ಕೊಂಡು 108 ಟೈಮ್ಸ್ ಅವರಿಗೆ ಹೋಪೊನೊಪೊನೊ ಮಾಡ್ತೀನಿ. ಎಷ್ಟೊಂದು ವಿಡಿಯೋ ಅದ್ರ ಬಗ್ಗೆ ಮಾಡಿದೀನಿ. ಏನಿಲ್ಲ, ಇದು 4 ಮ್ಯಾಜಿಕಲ್ ಫ್ರೇಸಸ್. ಏನಪ್ಪಾ ಅಂತ ಹೇಳಿದ್ರೆ, ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಐ ಲವ್ ಯು, ಥ್ಯಾಂಕ್ ಯು ಅಂತ. ಇದನ್ನ 108 ಟೈಮ್ಸ್ ಹೇಳಿ. ಎಷ್ಟೋ ಸತಿ ನನ್ನ ಸಂಗಾತಿಗೂ ನನಗೂ ಜಗಳ ಆದಾಗ ನಾನು ಇದನ್ನ ಮಾಡಿದ ಕೂಡ್ಲೆ ತಕ್ಷಣನೇ ನನ್ನ ಸಂಗಾತಿ ನಂಗೆ ಕಾಲ್ ಮಾಡಿ, ಹೇಗಿದ್ಯಾ, ಏನ್ ಮಾಡ್ತಿದ್ಯಾ, ಸಾರಿ ಅಂತ ಅವರೇ ಕೇಳಿದ್ದಾರೆ. ಯಾಕಂತ ಹೇಳಿದ್ರೆ ಯಾವಾಗ್ಲೂ ನಾನು ಆ ವಿಷದ ಫೀಲಿಂಗ್ ಅನ್ನ ಕೊಡ್ತಾ ಇರೋದು, ಆ ಕಡೆಯಿಂದನೂ ಆ ವಿಷದ ಫೀಲಿಂಗ್ ಬರ್ತಾ ಇದ್ರೆ ಸಂಬಂಧ ಹಾಳಾಗ್ತಾ ಹೋಗುತ್ತೆ. ಯಾವಾಗ ನೀವು ಆ ಪ್ರೀತಿಯನ್ನು ವೈಬ್ರೇಷನ್ ಅಲ್ಲಿ ವೈಬ್ರೇಟ್ ಆಗ್ತಾ ಇರ್ತೀರಾ, ಎಲ್ಲರೂ ನಿಮ್ಮನ್ನ ಇಷ್ಟ ಪಡ್ಲಿಕ್ಕೆ ಶುರು ಮಾಡ್ತಾರೆ. ಹಾಗಾಗಿ ನಾವ್ ಏನನ್ನ ಫೋಕಸ್ ಮಾಡ್ತೀವೋ ಅದನ್ನ ನಾವು ಹೋಗ್ತಾ ಹೋಗ್ತೀವಿ. ಸುಮ್ನೆ ನಿಮ್ಮ ಸಂಗಾತಿ ಮೇಲೆ ಇರ್ತಕ್ಕಂಥ ಒಳ್ಳೆ ಗುಣಗಳನ್ನ ಎಂಫಸೈಸ್ ಮಾಡ್ತಾ ಹೋಗಿ. ಏನೇನು ಒಳ್ಳೆ ಗುಣಗಳಿದೆ, ಅವರಲ್ಲಿ ಏನ್ ಇಷ್ಟ ಆಗ್ತಿದೆ ನಿಮ್ಗೆ, ಯಾವ ಕ್ಯಾರೆಕ್ಟರ್ ಇಷ್ಟ, ಅದನ್ನ ಅವ್ರಿಗೆ ಎಕ್ಸ್ಪ್ರೆಸ್ ಮಾಡ್ತಾ ಹೋಗಿ. ಯಾವಾಗ್ಲೂ ಅಷ್ಟೇ ಅಲ್ವಾ, ನಿಮ್ ಬಾಸ್ ನಿಮ್ಗೆ ಅಪ್ರಿಶಿಯೇಟ್ ಮಾಡ್ತಾ ಹೋದ್ರೆ ಇನ್ನೂ ಚೆನ್ನಾಗಿ ಕೆಲಸ ಮಾಡೋಣ ಅಂತ ಮಾಡ್ತೀರಾ ಅಲ್ವಾ. ಯಾವಾಗ್ಲೂ ತೆಗಳ್ತಾ ಇದ್ರೆ, ಯಾವಾಗ್ಲೂ ಬೈತಾ ಇದ್ರೆ ಯಾರ್ ಮಾಡ್ತಾರೋ, ಹೋಗಿ ಮರ ಬೆಳಗ್ಗೆ ಹೋಗಿ ಚೇರ್ ಬಿಸಿ ಮಾಡ್ಬಿಟ್ಟು ಬರೋಣ ಅಂತ ಅನ್ಸ್ತಾ ಇರುತ್ತೆ ಅಲ್ವಾ. ಸೊ ಅಪ್ರಿಸಿಯೇಷನ್ ಆಗಿ ನಾವೆಲ್ಲರೂ ಕಾಯ್ತಾ ಇರ್ತೀವಿ. ಸೊ ಹಾಗಾಗಿ ನಿಮ್ಮ ಸಂಗಾತಿಯನ್ನ ಅಪ್ರಿಶಿಯೇಟ್ ಮಾಡ್ತಾ ಹೋಗಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ನಾನು ಮುಕ್ತಾಯಗೊಳಿಸಿದ್ದೀನಿ. ಧನ್ಯವಾದಗಳು.